ಹಲೋ ಹಲೋ. ಸರ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ನನ್ನ ಮಾಡ್ತಿದ್ದೀರಾ? ಹೆಸರು ಕಿರಣ್ ಕುಮಾರ್ ಅಂತ, ತುಮಕೂರಿಂದ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 12/12 ಹಾ, 1962. 62. ಓಕೆ, ಹುಟ್ಟಿದ ಸಮಯ 6:20. 6:20. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮಗೆ. ಅಂದ್ರೆ ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಬಿಡಿಸಿ ಬಿಡಿಸಿ ಹೇಳ್ತೀರಾ, ಕೂಲಂಕಷವಾಗಿ ಹೇಳೋದ್ರಿಂದ ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ಜನಗಳಿಗೆ ಅರ್ಥ ಆಗ್ಬೇಕಲ್ವಾ ಸರ್ ಏನಾದರೂ ಹೇಳೋದಿದ್ರೆ. ಹಾಂ ಸರ್, ನಿಮ್ಮ ಪ್ರಶ್ನೆ ಏನಿದೆ ಸರ್? ನಿಮ್ದು ಮಿಥುನ ರಾಶಿ, ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ಇವತ್ತು. ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ 3ನೇ ಪಾದ, ಮಿಥುನ ರಾಶಿ. ಮಿಥುನ ರಾಶಿ, ಹೌದು. ಪ್ರಶ್ನೆ ಏನಿದೆ ಸರ್ ನಿಮ್ದು? ಅಂದ್ರೆ ನಾನು ಸಿಂಗಲ್ ಆಗಿದ್ದೀನಿ, ತುಂಬಾ ಕಷ್ಟದಲ್ಲೇ ಇದ್ದೀನಿ. ಕೋರ್ಟ್ ಕೇಸ್ ಇದಾವೆ, ಫೈನಾನ್ಸಿಯಲಿ ತುಂಬಾ ವೀಕ್ ಆಗಿದ್ದೀನಿ. ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಸರ್. ಇವಾಗ ನಿಮಗೆ ಟೈಮು ಬಂದು 2017ರಿಂದ 2034ವರೆಗೂ ಬುಧ ದಶೆ ನಡೀತಾ ಇದೆ. ಸೊ ಬುಧ ದಶೆ ನಡೀತಾ ಇದೆ ಅಂತಂದರೆ ನೋಡಿ, ನಿಮಗೆ ಫೈನಾನ್ಸ್ ಪ್ರಾಬ್ಲಮ್ ಏನಕ್ಕಪ್ಪ ಅಂತಂದರೆ, ನಿಮಗೆ ಲಗ್ನಕ್ಕೆ ವ್ಯಯಸ್ಥಾನದಲ್ಲಿ ಶುಕ್ರ, ಆಯಿತಾ? ನೀವು ಏನೇ ದುಡ್ಡು ಸಂಪಾದನೆ ಮಾಡಿದ್ರು ಅದು ಇಲ್ಲಿ ಬರುತ್ತೆ, ಅಲ್ಲಿ ಹೋಗುತ್ತೆ. ಯಾವತ್ತೂ ನೀವು ಅದನ್ನು ಉಳಿಸಿಡೋಕ್ಕಾಗೋದಿಲ್ಲ. ಏನೋ ಒಂದು ಕೆಲಸಕ್ಕೆ ಬೇಕು ಅಂತ ಇಟ್ಟಿರ್ತೀರ, ಆದರೆ ಆ ಕೆಲಸ ನಿಮ್ಗೆ ಆಗೋದೇ ಇಲ್ಲ. ಅದನ್ನು ತೊಗೊಂಡೋಗಿ ಇನ್ನೇನಕ್ಕೂ ಹಾಕಿರ್ತೀರ. ಈ ರೀತಿ ಆಗ್ತಾ ಇರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಬಲವಾಗಿ ನೋಡಿ, ನಿಮ್ಮ ಮನೇಲಿ ಯಾರಿಗಾದರೂ ಕ್ಯಾನ್ಸರ್ ತೊಂದರೆ, ನಿಮ್ಮ ಕುಟುಂಬದಲ್ಲಿ ಕಿಡ್ನಿ ತೊಂದರೆ ಏನಾದರೂ ಇದೆಯಾ? ಇತ್ತಾ? ಹಾಂ, ಅದು ಹೇಳುತ್ತೆ ನಿಮ್ಮ ಜಾತಕದಲ್ಲಿ ಆ ತೊಂದರೆ ಇರುತ್ತೆ. ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಅಥವಾ ನಿಮಗೆ ಆಗಿರ್ಬೋದು, ಗೊತ್ತಿಲ್ಲ, ಆ ತೊಂದರೆ ಇದೆ ಅಂತ ಹೇಳುತ್ತೆ. ಹೌದು, ಇತ್ತು ಮೇಡಮ್. ನಮ್ಮ ಅಕ್ಕ ಇತ್ತು, ಕಿಡ್ನಿ ಪ್ರಾಬ್ಲಮ್ ತೀರೋದ್ರು. ಹೌದ್ರಾ? ಹೌದು. ಮತ್ತೆ ನೋಡಿ, ನಿಮಗೆ ನಿಮ್ಮ ತಂದೆ ಇಲ್ವಾ? ಇಲ್ಲ, ಅವ್ರು ತೀರೋಗ ಅಲ್ಲೇ 45 ವರ್ಷ ಆಯ್ತು. ಹಾಂ. ತುಂಬ ಶುಕ್ರ ಬಂದು ನಿಮಗೆ ಕೆಟ್ಟಿದ್ದಾನೆ. ಅದು ಬಿಟ್ಟರೆ ನೋಡಿ, ನಿಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಮನೆ ಅಂದಾಗ ಮನೇಲಿ ಯಾವಾಗಲೂ ನಿಮಗೆ ನೆಮ್ಮದಿ ಇರಲ್ಲ. ಒಂದೊಂದು ಸತಿ ಮನೇಲಿ ಇರೋದೇ ಬೇಡ, ಮನೇಲಿ ನಿದ್ದೆ ಮಾಡೋಕ್ಕೆ ಹೋದ್ರೆ ಒಂದೊಂದು ಸತಿ ನಿದ್ದೆ ಬರಲ್ಲ ಮನೇಲಿ. ಅಂದರೆ ನಿಮ್ಮ ಮನೇಲಿದ್ದರೂ, ಸ್ವಂತ ಮನೇಲಿದ್ದರೂ ಬಾಡಿಗೆ ಮನೇಲಿ ಇರೋ ಥರ ಫೀಲ್ ಆಗ್ತಾ ಇರುತ್ತೆ. ನಿಮ್ಮದು ಅಂತ ನಿಮ್ಗೆ ಅನಿಸೋದೇ ಇಲ್ಲ, ಆ ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ನಿಮ್ಮ ತಾಯಿನೂ ಇಲ್ವಾ? ಅವರು ಅಲ್ಲೇ 8 ವರ್ಷ ಆಯ್ತು. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಕೆಲಸ? ನನ್ನ ಅವಿವಾಹಿತ. ಸ್ವಲ್ಪ ಬಿಸ್ನೆಸ್ ಏನಂತ ಹೋದೆ, ಎಲ್ಲ ಕೈ ಸುಟ್ಕೊಂಡಿದ್ದೀನಿ ಮೇಡಮ್. ಏನ್ ಬಿಸ್ನೆಸ್ ಮಾಡಿದ್ರಿ ಸರ್? ಒಂದು ಮೊನ್ನೆ ಫೈನಾನ್ಸ್ ಅಂತ ಮಾಡಿದೆ, ಆಮೇಲೆ ಜೊತೆಗೆ ಒಂದು ಜಮೀನ್ ಬೇರೆ ಸಿವಿಲ್ ಕೋರ್ಟ್ ಅಲ್ಲಿ ಐತೆ. ಹಂಗಾಗಿ ಬಹಳ ನೋವು ಅನುಭವಿಸ್ತಾ ಇದ್ದೀನಿ. ಏನ್ ಮಾಡೋದು ಅನ್ನೋದು ಮುಂದೆ ದಿಕ್ಕೆ ತೋಚ್ತಾ ಇಲ್ಲ. ಆಮೇಲೆ ಮನೆ ಏನಾದ್ರು ಚೇಂಜ್ ಮಾಡಿದ್ದೀರಾ ರೀಸೆಂಟಾಗಿ? ಮನೆ ಅಥವಾ ಊರಲ್ಲಿರೋ ಮನೆಗೆ ಹೋಗೇ ಇಲ್ಲ ನಾನು. ಈಗ ನಾನು ಬೇರೆಯವ್ರ ಮನೇಲಿ ಇದ್ದೀನಿ. ಹಾಂ, ಜಾಗ ಬದಲಾಯಿಸಿದ್ದೀರಾ ಹಂಗಾದ್ರೆ? ಹೌದು. ಅದನ್ನು ಹೇಳುತ್ತೆ ರೀಸೆಂಟಾಗಿ ಜಾಗ ಬದಲಾಯಿಸಿದ್ದೀರಾ ಅಂತ. ಸೊ ನಿಮಗೆ 2034ವರೆಗೂ ಇದೇ ಇದೇ ದಶ ನಡೆಯುತ್ತೆ. ಬಟ್ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ 2ನೇ ಮನೆ ಅಂದರೆ ಧನಸ್ಥಾನದಲ್ಲಿ ಬುಧ ಇದ್ದಾನೆ. ಆ ಟೈಮ್ ನಡೀತಾ ಇದೆ. ಎಲ್ಲ ಒಂದು ಕಡೆ ಸ್ವಲ್ಪ ಹೆಲ್ತ್ಗೆ ತೊಂದರೆ ಕೊಡ್ಬೋದು ಅಷ್ಟೇ ಈ ಟೈಮಲ್ಲಿ. ಅದು ಬಿಟ್ಟರೆ ಹಾಂ, ತುಂಬಾ ತೊಂದರೆನೇ ಇದೆ. ತಲೆನೋವು ತುಂಬಾ ಬರ್ತಾ ಇದೆ. ಹಾಂ, ಹೆಲ್ತ್ಗೆ ತೊಂದರೆ ಬರುತ್ತೆ. ಮತ್ತು ನರಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ತೊಂದರೆಗಳು ಕಾಣಿಸ್ಕೊಳ್ಬೋದು. ತುಂಬ ತಲೆನೋವು ಬರ್ತಾಯಿದ್ರೆ ನೀವು ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ. ಯಾಕಂದರೆ ಈ ಸಣ್ಣ ಒಂದು ಪ್ರಾಬ್ಲಮಿಂದ ಅತಿ ದೊಡ್ಡದಾಗತ್ತೆ. ಇದು ನರಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಮು ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ ಈ ಟೈಮಲ್ಲಿ. ಅದು ಬಿಟ್ಟರೆ ಸ್ವಲ್ಪ ಈ ಒಂದು 2017ರಿಂದ ಯಾವುದಾದ್ರೂ ನಿಮಗೆ ತುಂಬ ಬೇಕಾಗಿರೋವಂಥವ್ರನ್ನ ಕಳ್ಕೊಂಡಿರೋದಾಗಿರ್ಬೋದು, ಅಥವಾ ಯಾರಾದರೂ ನಿಮಗೆ ಮೋಸ ಮಾಡಿರೋದಾಗಿರ್ಬೋದು, ಆ ಥರ ಏನಾದರೂ ನಡೆದಿದೆಯಾ? ನಡೆದಿದೆ. ಮೋಸ ಮಾಡಿದ್ದಾರೆ, ತುಂಬಾ ಜನ ಮಾಡಿದ್ದಾರೆ. ಅದನ್ನ ಕೊಟ್ಟಿಲ್ಲ. ಹಾಂ,
ಸರ್ ದುಡ್ಡು ನೀವು ಯಾವತ್ತಿಗೆ ಆಗಲಿ ನಿಮ್ಮ ಕೈಯಿಂದ 10 ರೂಪಾಯಿ ಕೊಟ್ರು 100 ರೂಪಾಯಿ ಕೊಟ್ರು ಈಗ ಕೊಡ್ತೀನಿ ಕೊಡು ಆಗ ಕೊಡ್ತೀನಿ ಕೊಡು ಅಂದರೂ ನಿಮಗೆ ವಾಪಸ್ ಬರಲ್ಲ ಸರ್. ಯಾಕಂದರೆ ಬಲವಾಗಿ ನಿಮಗೆ ಶುಕ್ರ ಕೆಟ್ಟಿದ್ದಾನೆ. ಶುಕ್ರ ಕೆಟ್ಟಿದ್ದಾನೆ ಅಂದರೆ ನಿಮಗೆ ದುಡ್ಡಿಗೆ ದುಡ್ಡು ಉಳಿಯಲ್ಲ, ಜಾಗಕ್ಕೆ ಜಾಗನೂ ಉಳಿಯಲ್ಲ. ಏನಾದರೂ ಒಂದು ಮಾಡಿ ನಿಮ್ಮ ಹತ್ರ ಕಿತ್ಕೊಂಡೋಗೋರೆ ಜಾಸ್ತಿ ಇರ್ತಾರೆ ಅದನ್ನು ಹೇಳುತ್ತೆ. ಮತ್ತು ತುಂಬ ಮೋಸ ಹೋಗ್ತೀರಾ ಅಂತಲೂ ಹೇಳುತ್ತೆ. ಅದರಲ್ಲೂ ನೋಡಿ ನಿಮಗೆ ಕುಟುಂಬ ಅಂತ ಬಂದಾಗ ಅದು ಕುಟುಂಬ ತುಂಬ ಎಷ್ಟೇ ಜನ ಇದ್ದರೂ ಕೂಡ ಆ ಟೈಮ್ಗೆ ನಮ್ಮವರು ಅನಿಸುತ್ತೆ ಅಷ್ಟೇ. ಆದರೆ ಕೆಲವೊಂದು ಟೈಮಲ್ಲಿ ನಮಗೆ ಯಾರೂ ಇಲ್ಲ ಅಂತ ಅನಿಸ್ತಾ ಇರುತ್ತೆ ನಿಮಗೆ. ಶನಿ ಕೇತು ಕೂಡ ನಿಮಗೆ 3ನೇ ಮನೇಲಿ ಇರ್ತಾರೆ. ಹಾಗಾಗಿ ಒನ್ ಟೈಮ್ ಬೀಯಿಂಗ್ ಅಷ್ಟೇ ನಿಮ್ಮ ಹತ್ರ ಏನಾದರೂ ಇದ್ದಾಗ ಮಾತ್ರ ನಿಮ್ಮ ಕುಟುಂಬ ಇರುತ್ತೆ.